ಇನ್ನು ಕಾಂಗ್ರೆಸ್ ನಾಯಕರು ಸಿಜೆ ರಾಯ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ IT ದಾಳಿ ನಡೆದಿತ್ತು. ಫೆಬ್ರವರಿ 4ನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದರು. ಅಧಿಕಾರಿಗಳು ಅವರ ಆಫೀಸ್ಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ. ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು 5 ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು 20 ನಿಮಿಷ ಹೊರಗಡೆ ಬರಲಿಲ್ಲ ಅಂಥೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ. ಈಗ ಅವರು ತನಿಖೆ ಮಾಡಿ ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ IT, ED ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾ ಇದೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇದು 2ನೇದು 3ನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT, ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳಿಗೆ, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ, ಅದಾನಿ ಅಂಬಾನಿ ಅಂಥವರಿಗೆ IT, ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ರಾಯ್ ಆತ್ಮಹತ್ಯೆ ಪ್ರಕರಣ ರಾಯ್ ಸಹಾಯ ನೆನೆದು ಹನುಮಂತ ಲಮಾಣಿ ಭಾವುಕರಾಗಿದ್ದಾರೆ. ರಾಯ್ ಸರ್ ಸಾವಿನ ಸುದ್ದಿ ಕೇಳಿ ಬಹಳ ಬೇಜಾರಾಗಿದೆ ಅಂತ ಹೇಳಿದ್ರು. ಸಾವಿನ ಸುದ್ದಿ ಕೇಳ್ತಿದ್ದ ಹಾಗೆ ಪೋಸ್ಟ್ ಅನ್ನು ಕೂಡ ಹಾಕಿದ್ರು ಹನುಮಂತು. ಯಾಕಂದ್ರೆ ಅವರು ಸರಿಗಮಪದಲ್ಲಿ ರನ್ನರ್ ಆದಂಥ ಸಂದರ್ಭದಲ್ಲಿ, ಬಿಗ್ ಬಾಸ್ ವಿನ್ನರ್ ಆದಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲೆಲ್ಲ ಪ್ರೈಸ್ ಕೊಟ್ಟಿದ್ದು ಅವರೇ ಅಲ್ವಾ. ಸೊ ನೆನೆಸ್ಕೊಂಡ್ರು, ಬಿಗ್ ಬಾಸ್ನಲ್ಲಿ ಗೆದ್ದಾಗಲೂ ನನಗೆ 50 ಲಕ್ಷ ಕೊಟ್ಟಿದ್ರು, ನನ್ನ ತಂಗಿ ಓದಿಗಾಗಿ 50,000 ರೂಪಾಯಿಯನ್ನು ಕೊಟ್ಟಿದ್ರು. ರಾಯ್ ಮಾಡಿದ ಸಹಾಯ ನೆಂದಿರುವಂಥದ್ದು ಹನುಮಂತು. ನಮ್ಮೂರಿಗೆ ಬರ್ತೀನಿ ಅಂತ ಹೇಳಿದ್ರು, ಮನೆ ಓಪನಿಂಗ್ ಕರೆಸಬೇಕು ಅಂದ್ಕೊಂಡಿದ್ದೆ. ಹಳ್ಳಿ ಮತ್ತು ಲಂಬಾಣಿ ಡ್ರೆಸ್ ಅಂದರೆ ಬಹಳ ಇಷ್ಟ ಅವರಿಗೆ. ಸಿಜೆ ರಾಯ್ನೆಂದು ಬಿಗ್ ಬಾಸ್ ವಿನ್ನರ್ ಹನುಮಂತು ಲಮಾಣಿ ಭಾವುಕರಾಗಿದ್ದಾರೆ. ಸೀಸನ್ 11ರ ವಿಜೇತ. ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ ಲಮಾಣಿ ಅವರಿಗೆ ಕೂಡ ಅಷ್ಟೇ ಹೆಲ್ಪನ್ನು ಕೂಡ ಮಾಡಿದರು. ಸದ್ಯ ನನ್ನ ಜೊತೆಗೆ ಹನುಮಂತ ಲಮಾಣಿ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಈ ಒಂದು ಸಂದರ್ಭದಲ್ಲಿ ಸಿಜೆ ರಾಯ್ ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ ತಮ್ಗೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಿದ್ರು? ನಾ ಸಿಜೆ ರಾಯ್ ಸರ್ ನಿನ್ನೆ ಸುದ್ದಿ ಕೇಳಿ ಭಾಳ ದುಃಖ ಆತ್ರಿ, ಬೇಜಾರಾತು. ನನಗೆ ಸರಿಗಂಪದಲ್ಲಿದ್ದಾಗ ಫಸ್ಟ್ ಅವರು ರನ್ನರ್ 2ನೇ ಸ್ಥಾನಕ್ಕೆ ಅವರು ದುಡ್ಡು 21 ಲಕ್ಷ ಫ್ಲ್ಯಾಟ್ ಕೊಟ್ಟಿದ್ರು. ಫಸ್ಟಿಗೆ ಫ್ಲ್ಯಾಟ್ ಬದಲಿ ನಾವು ರೊಕ್ಕ ಇಸ್ಕೊಂಡಿವ್ರಿ 21 ಲಕ್ಷ. ಆಮೇಲೆ ಬಿಗ್ ಬಾಸ್ ಮೊನ್ನೆ ಮುಗಿದಾಗ 50 ಲಕ್ಷ ರೂಪಾಯಿ ಐತ್ರಿ. ಆ ಥರದಿಂದ ನಮಗೆ ಸಹಾಯ ಮಾಡಿದ್ರು. ಆದರೆ ಈ ಥರ ಹಂಗೆ ಆಗಬಾರ್ದ್ರಿ, ಭಾಳ ಬೇಜಾರತ್ರಿ ಸರ್. ಒಂದು ನೀವು ಮತ್ತು ನಿಮ್ಮ ಸಹೋದರಿ ಇಬ್ಬರು ಕೂಡ ವೇದಿಕೆ ಮೇಲೆ ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದನ್ನೋ ಸಾಂಗನ್ನು ಆಡಿದಂಥ ಸಂದರ್ಭದಲ್ಲಿ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸಹೋದರಿಯವರಿಗೆ ಕೂಡ ಹೆಲ್ಪನ್ನು ಕೂಡ ಮಾಡಿದರು. ಆ ಸಂದರ್ಭವನ್ನು ಈ ವೇಳೆ ನೆನಪಿಸ್ಕೊಳ್ಳೋದಾದ್ರೆ? ಹೌದು ರೀ, ನಾನು ನಮ್ಮ ತಂಗಿ ಬಡತನದ ಮನೆಯೊಳಗೆ ಹಾಡು ಹೇಳಿದ್ವಿ. ಆ ಟೈಮ್ನಾಗ ಸರು ಅಲ್ಲೇ ಬಂದಿದ್ರು, ನಮ್ಮ ಶೋ ನೋಡಿದರು. ನೋಡಿ ನಮ್ಮ ತಂಗಿಗೆ ಓದಾಕ 50,000 ರೂಪಾಯಿ ಕೊಟ್ಟರು. ಮತ್ತು ಡಿಗ್ರಿ ಮುಗಿದಿಂದಾಗ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ನಾವು ಕೆಲಸಕ್ಕೆ ಕಳಿಸ್ಲಿಲ್ಲ. ಮತ್ತು ರಾಯ್ ಸರ್ ಮತ್ತು ಅವ್ರ ಆಫೀಸಿಗೆ ಹೋದಾಗ ಮತ್ತು ಏನಪ್ಪ ಹನುಮಂತ, ನಿಮ್ಮ ತಂಗಿ ಕೆಲಸ ಕಳಿಸ್ತಿರಿಲ್ಲ ಅಂದ್ರೆ, ಬ್ಯಾಡ್ರಿ ಸರ ಮತ್ತು ಬೆಂಗಳೂರು ನಮಗೆ ಹೊಂದಲ್ರಿ ಅಂಥೇಳಿ ನಾವು ಕಳಿಸ್ಲಿಲ್ಲ. ಭಾರಿ ನಮ್ಮ ಮ್ಯಾಗ ಭಾರಿ ಪ್ರೀತಿ ಇತ್ತು ರೀ ಸರ್. ಅಂದ್ರೆ ನಮ್ಮಪ್ಪನ ಕರ್ಕೊಂಡೋಗಿದ್ದೆ. ಚೆಕ್ಕಿನ ಮೂಲಕ 21 ಲಕ್ಷ ರೂಪಾಯಿ ಕೊಟ್ಟರು. 9 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾತ್ರಿ.
ಮತ್ತು ಅವರು ನಾವು ಇದಕ್ಕೆ ಹೋಗಿದ್ವಿ ರೆಸಾರ್ಟಿಗೆ ಹೋಗಿ ನಾವು ಫೈನಲಿಸ್ಟ್ ಸರಿಗಮಪ 6 ಮಂದಿ ಇದ್ವಿ. ಹೋಗಿ ಎಲ್ಲ ಆಟ ಗೀಟ ಆಡಿ ಬಂದಿದ್ವಿ. ಭಾರಿ ಒಳ್ಳೆ ಮನುಷ್ಯ ರೀ ಪಾಪ ಅವ್ರು. ಜಗ್ಗ ಮಂದಿಗೆ ಸಹಾಯ ಮಾಡ್ಯಾರ. ಆದ್ರೆ ಅವರು ನಮ್ಮ ಕಡೆ ರೊಕ್ಕ ಐತಿ, ನಾವು ಹಂಗೆ ಇರಬಾರ್ದು ಹಿಂಗೆ ಇರಬಾರ್ದು ಒಟ್ಟೆ ಇದ್ದಿಲ್ಲ ರೀ. ಯಾರ ಬಂದರೂ ಭಾರಿ ಹಚ್ಕೊಂಡು ಮಾತಾಡ್ತಿದ್ರು, ಅಷ್ಟು ಪ್ರೀತಿ ಇದ್ರಿ. ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತು ಲಮಾಣಿ ಅವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ.